ಓಂ ಭಾಸ್ಕರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಜಗತ್ಸರ್ವಂ ಗ್ರಹಾಧೀನಂ, ಜಗತ್ತೆಲ್ಲವೂ ಕೂಡ ನವಗ್ರಹಗಳ ಅಧೀನದಲ್ಲಿರ್ತಕ್ಕಂಥದ್ದು. ಪಂಚಭೂತಗಳಾಗ್ಬೋದು, ನಾವಾಗ್ಬೋದು, ಪ್ರಕೃತಿ ಆಗ್ಬೋದು. ಅದರಲ್ಲಿ ಬಹುಮುಖ್ಯವಾಗಿ ಜಗದ ಚಕ್ಷು ಆಗಿರ್ತಕ್ಕಂಥ ರವಿ, ಆತ್ಮಕಾರಕ, ತಂದೆಗೆ ಸಮಾನರು, ಪಿತೃಕಾರಕ, ಮತ್ತು ಈ ಜಗತ್ತೆಲ್ಲ ಬೆಳಕು ಕೊಡ್ತಾ ಇರ್ತಕ್ಕಂಥವ್ರು. ಆ ಬೆಳಕು ಶಕ್ತಿ ಕೊಡ್ತಾ ಇರ್ತಕ್ಕಂಥ ಆ ರವಿಗ್ರಹ ಅಂತ ಏನು ಕರಿತೀವಿ, ನವಗ್ರಹಗಳಲ್ಲಿ ಪ್ರಥಮ ಗ್ರಹ ಆಗಿರ್ತಕ್ಕಂಥ ಆತ್ಮಕಾರಕ ಆಗಿರ್ತಕ್ಕಂಥ ಆ ರವಿಗ್ರಹ ನಮ್ಮ ರಾಶಿಯಲ್ಲಿ, ನಮ್ಮ ಜಾತಕದಲ್ಲಿ ಅದು ಕೆಟ್ಟ ಸ್ಥಾನದಲ್ಲಿದ್ದರೆ, 6ರಲ್ಲಿದ್ದರೆ, 8ರಲ್ಲಿದ್ದರೆ, ಹಾಗೆಯೇ ನೀಚ ಸ್ಥಾನದಲ್ಲಿದ್ದರೆ, ತುಲಾ ರಾಶಿಯಲ್ಲಿ ರವಿ ಇದ್ದಾಗ ನಮಗೆ ಇದರ ಪ್ರಭಾವ ಏನು ಬೀರುತ್ತೆ, ಇದರ ಒಂದು ವಿಶೇಷ ಇರುತ್ತೆ. ಆಗ ನಾವು ಈ ಒಂದು ರವಿಗ್ರಹವನ್ನು ಓಲೈಸ್ಕೊಳ್ಳೋದು, ರವಿಗ್ರಹದ ಕೃಪೆಗೆ ಪಾತ್ರರಾಗೋದು ಹೇಗೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ. ರವಿಗ್ರಹ ಅಂತ ಹೇಳಿದಾಗ ನಮಗೆ ಅಸಿಡಿಟಿ ಆಗ್ಬೋದು, ಪಿತ್ತ ಆಗ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು. ಅದ್ರ ಜೊತೆಗೆ ಪ್ರಪಂಚನೇ ಬೇಡಪ್ಪ ಸಾಕಪ್ಪ ಅಂತ ನಿರಾಸಕ್ತಿ ಮೂಡೋದು ಕೂಡ ಈ ರವಿಗ್ರಹದಿಂದ ಆಗಿರ್ತಕ್ಕಂಥ ಒಂದು ಸಾಧ್ಯತೆ. ಕಣ್ಣಿನ ಒಂದು ತೊಂದರೆ ಇರ್ಬೋದು, ಹೃದಯ ರೋಗ ಇರ್ಬೋದು. ಇವೆಲ್ಲವೂ ಕೂಡ ನಮಗೆ ಕೆಟ್ಟದ್ದು ಬರ್ತಾ ಇದೆ ಅಂದರೆ ಅದು ರವಿಗ್ರಹದ ಒಂದು ಕೆಟ್ಟ ಪ್ರಭಾವ ಜಾತಕದಲ್ಲಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೋಬೋದು. ಇವತ್ತು ಶಾಖ ಅಂತೀವಿ, ಬೆಳಕು ಅಂತೀವಿ, ಜ್ಞಾನ ಅಂತೀವಿ, ಮತ್ತು ಆಕರ್ಷಣ ಶಕ್ತಿ, ಇವೆಲ್ಲವೂ ಕೂಡ ಬರಬೇಕು ಅಂದರೆ ನಾವು ಜ್ಞಾನಕ್ಕೆ ಗುರು ಕಾರಕನಾದರೂ ಕೂಡ ಆ ಜ್ಞಾನದಲ್ಲಿ ಬೆಳಕಬೇಕು ಅಂದರೆ ಅದಕ್ಕೆ ರವಿನೇ ಕಾರಕನಾಗಿರ್ತಾನೆ. ಇನ್ನು ರವಿಯ ಒಂದು ಧಾನ್ಯ ಅಂದರೆ ಗೋಧಿ ಹೇಳ್ತೀವಿ. ಇನ್ನು ರವಿಗೆ ವಿಶೇಷವಾಗಿ ಕೆಂಪು ವಸ್ತ್ರ, ತುಂಬ ಕೆಂಪು ಬಟ್ಟೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಅಗ್ನಿಕಾರಕ ಕೂಡ ಹೌದು. ಯಾವಾಗ ರವಿಗ್ರಹ ನಮಗೆ ಕೆಟ್ಟ ಸ್ಥಾನದಲ್ಲಿದೆಯೋ, ಸೂರ್ಯೋ ಆತ್ಮ ಜಗಚಕ್ಷು ಅಂತ ಕರಿತೀವಿ. ಸೂರ್ಯನು ಆತ್ಮನೂ ಹೌದು, ಜಗದ ಚಕ್ಷುನೂ ಹೌದು, ಪಿತೃಕಾರಕನೂ ಹೌದು. ನಮಗೆ ಈ ರವಿ ಕೆಟ್ಟ ಇದರಲ್ಲಿದ್ದಾಗ ನಾವು ಪ್ರತಿನಿತ್ಯವೂ ಸಹ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಓಂ ಹ್ರಾಂ ಹ್ರೀಂ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ, ಸೂರ್ಯ ನಮಸ್ಕಾರ ಮಾಡ್ಕೋಬೇಕು. ಅದರ ಜೊತೆಗೆ ಭಾನುವಾರ ದಕ್ಷಿಣೆ ಸಹಿತ ಯಾರಿಗಾದರೂ ಭಾನುವಾರ ಕೊಟ್ಟಾಗ ಆ ಒಂದು ನಮಗೆ ಆ ರವಿ ಅನುಗ್ರಹ ಸಿಗ್ತಕ್ಕಂಥದ್ದು. ಅದ್ರ ಜೊತೆಗೆ ಶಿವನಿಗೆ ರುದ್ರಾಭಿಷೇಕ, ಸೋಮವಾರ ಶಿವನ ದರ್ಶನ ಯಾರು ಮಾಡ್ಕೋತೀರಿ ಅವರಿಗೆ ರವಿ ಅನುಗ್ರಹ. ಹಾರ್ಟ್ ಅಟ್ಯಾಕ್ ಅಂತೀವಿ, ನಮಗೆ ಗೊತ್ತಿಲ್ಲ, ಜಾತಸ್ಯ ಮರಣಂ ಧ್ರುವಂ, ಯಾವಾಗ ಸತ್ತೋಗ್ತೀವಿ, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ಆ ಶಿವನನ್ನು ದರ್ಶನ ಮಾಡ್ಕೊಳ್ಳೋದು, ಶಿವನಿಗೆ ರುದ್ರಾಭಿಷೇಕ, ಆಮೇಲೆ ಕೆಂಪು ಬಟ್ಟೆ, ತಾಂಬೂಲ, ದಕ್ಷಿಣೆ ಇಷ್ಟನ್ನು ಕೂಡ ಒಂದರಲ್ಲಿಟ್ಟು, ಒಂದು ತೆಂಗಿನಕಾಯಿಯನ್ನಿಟ್ಟು ಇದನ್ನು ಭಾನುವಾರ ಯಾವಾಗ ದಾನ ಕೊಡ್ತೀರೋ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಪಾತ್ರರಿಗೆ ದಾನ ಕೊಡಬೇಕು. ಅದ್ರ ಜೊತೆಗೆ ಈ ಒಂದು ರವಿಗ್ರಹ ವೀಕ್ ಇರೋರು ತಂದೆಯನ್ನು ಚೆನ್ನಾಗಿ ನೋಡ್ಕೋಬೇಕು, ತಂದೆ ಜೊತೆ ಚೆನ್ನಾಗಿ ಇಟ್ಕೊಂಡಿರಬೇಕು. ಆಮೇಲೆ ವಿಶೇಷ ಏನು ಅಂತ ಹೇಳಿದ್ರೆ, ಈ ರವಿಗ್ರಹ ವೀಕ್ ಇದ್ದಾಗ ಅಧಿಕಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಮೇಲಧಿಕಾರಿಗಳು ನಮಗೆ ತುಂಬ ಕಾಟ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಅಗ್ನಿಹೋತ್ರ ಮಾಡ್ಕೊಂಡವ್ರಿಗೆ ಇದೆಲ್ಲ ಬೇಕಾಗೇ ಇಲ್ಲ. ಅಗ್ನಿಹೋತ್ರದಿಂದ ಬಹಳಷ್ಟು ಲಾಭ ಕೂಡ ಆಗ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳ ಕಿರಿಕಿರಿ ಜಾಸ್ತಿ ಇರುತ್ತೆ ರವಿ ಅನುಗ್ರಹ ಕೆಟ್ಟದಾಗಿದ್ದಾಗ. ಹಾಗಾಗಿ ಆಮೇಲೆ ಸಂದರ್ಶನಗಳಲ್ಲೂ ಕೂಡ ನಾವು ಫೇಲ್ ಆಗ್ತಾ ಇರ್ತೀವಿ. ಹಾಗಾಗಿ ರವಿ ಅನುಗ್ರಹ ನಾವು ಪಡ್ಕೋಬೇಕು ಅಂದರೆ ಆದಿತ್ಯ ಹೃದಯ ಕೇಳ್ಕೊಳ್ಳೋದು, ಶಿವ ಕವಚ ಹೇಳ್ಕೊಳ್ಳೋದು, ಪ್ರತಿನಿತ್ಯ ಕೂಡ ಓಂ ಭಾಸ್ಕರಾಯ ನಮಃ, ಪ್ರತಿನಿತ್ಯವೂ ಓಂ ಭಾಸ್ಕರಾಯ ನಮಃ ಈ ಮಂತ್ರ ಹೇಳ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಭಾನುವಾರ ಸಂಧ್ಯಾ ಕಾಲದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಸೂರ್ಯನ ಒಂದು ಮಂತ್ರ ಹೇಳ್ಕೊಂಡು ಪ್ರಾತಃ ಕಾಲದಲ್ಲಿ ಸೂರ್ಯ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ರವಿ ಅನುಗ್ರಹ ಬಂತು ಅಂದರೆ ನಮಗೆ 120 ವರ್ಷ ಬದುಕೋಕ್ಕೂ ಕೂಡ ಅನುಕೂಲ ಮಾಡ್ಕೊಳ್ತಕ್ಕಂಥ ವಿಶೇಷವಾದ ಗ್ರಹ ಕೂಡ ಇದಾಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.